स्वागत है आपका बी न्यूज नेशन में। मैं हूं आबिद हुसैन शेख। राज्य भर में विविध संगठनों की तरफ से दलित लड़की का सामूहिक अत्याचार और हत्या का कड़ा विरोध। कल रात बीजापुर के गांधी चौक से अंबेडकर सर्कल तक विविध संगठनों, व्यापारियों, स्कूली छात्रों और सामाजिक व्यक्तियों, राजनीतिक मुखंडों की ओर से दामन्ना के आत्मा की शांति और महिलाओं की सुरक्षा को लेकर बलात्कारियों को जल्द पकड़कर फांसी देने की मांग करते हुए जनता ने आक्रोश जताते हुए ऐसा घिनौना काम दोबारा कोई न करे, इसके लिए देश में कठिन कानून लाने की गुहार लगाई। जैसे हम सब लोग जानते हैं, ये इंसानियत का सबसे घिनौना काम हमारे प्यारे शहर बीजापुर में हुआ है। सबसे पहले इस काम का हम पुरजोर तरीके से खंडन करते हैं। ये काम इंसानियत के खिलाफ का काम है। वो बच्ची, स्कूल पढ़ने वाली बच्ची के साथ में जो बर्बादा के साथ में जो हादसा हुआ है, हम उसका बदला तो नहीं दे सकते, लेकिन उसके इंसाफ के लिए ज़रूर लड़ सकते हैं। उसके घर वालों के साथ में हम सब लोग खड़े रहेंगे। मौत पे भी लोग राजनीति करते हैं, लेकिन हम सब लोग मिलके उनके साथ में उनके घर वालों का साथ देंगे जब तक कि जो गुनाहगार है उसको कड़ी से कड़ी सज़ा ना मिले। मैं सभी लोगों से रिक्वेस्ट करता हूँ, जो भी वकील लोग हैं, राजकारणी लोग हैं, उनसे कि उन लोगों का केस बिल्कुल ना लड़े। उसको जो भी लोग अरेस्ट हुए हैं वो केस लड़ने के लायक ना रहे और कोई भी फोर्स ना करे उनके फेवर में। मैं सभी से ऐसे रिक्वेस्ट करता हूं और आरोपियों को कड़ी से कड़ी सज़ा हो, क्योंकि हमें हमारे जस्टिस पे भरोसा है। वो तो होगा, लेकिन जब तक हम उनके घर वालों के साथ में खड़े रहेंगे, वो भी ताकतवर रहेंगे और हम साथ ज़रूर साथ में देंगे। थैंक यू। इमोशन की ज़रूरत होती है, पैसों की ज़रूरत होती है, मॉरल सपोर्ट की ज़रूरत होती है, वो हम सब मिलके ज़रूर देंगे। तो ಮೊನ್ನೆ 19ನೇ ತಾರೀಕಿನ ದಿವಸ ಬಿಜಾಪುರ ಶಹರ್ನಲ್ಲಿ ಖಾಜಾಮೀನ್ ದರ್ಗಾನಲ್ಲಿ ಪ್ರಿಯ ಕುಮಾರಿ ದಾನಮ್ಮ ಇವರ ಮೇಲೆ ದುಷ್ಕರ್ಮಿಗಳು ದುಶ್ಚಾರ ಮಾಡಿ ಅವರು ಹತ್ಯೆ ಮಾಡಿದ ಈ ದುರ್ದೈವ ಸಂದರ್ಭದಲ್ಲಿ ಬಾಗ್ವಾನ್ ಜಮಾತ್ ಹಾಗೂ ವ್ಯಾಪಾರಸ್ಥರ ಅಸೋಸಿಯೇಷನ್ನಿಂದ ಇವತ್ತು ಅವರಿಗೆ ಭಾವಪೂರ್ವಕವಾಗಿ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ನಾವೊಂದು ಕ್ಯಾಂಡಲ್ ಮಾರ್ಚನ್ನು ತೆಗೆದಿದ್ದೀವಿ। ಬಿಜಾಪುರ ಭಾಳ ಶಾಂತ ವಾತಾವರಣದ ಶಹರಾಗಿ ಇಲ್ಲಿ ಇರುವಂಥ ಎಲ್ಲ ಜಾತಿ ಸಮುದಾಯಕ್ಕೆ ಯಾವುದೇ ಭೇದ ಭಾವ ಇಲ್ಲದೆ ಸುಖವಾಗಿ ಜೀವನ ನಡೆಸುವಂಥ ವಿಷಯದಲ್ಲಿ ಕೆಲವು ಕಿಡಿಗೇಡಿಗಳನ್ನು ಕೆಲವು ಹಿಂದಲಿಂದ ದೊಡ್ಡ ಕೈವಾಡ ಹಾಕಿ ಬಿಜಾಪುರ ಶಹರ್ನಲ್ಲಿ ಏನಾರು ಮಾಡಿಕೆಶನ್ ಗಲಭೆ ಮಾಡಿ ಬರುವ ಎಲೆಕ್ಷನ್ನಲ್ಲಿ ಯಾರೋ ಗೆಲ್ಲಿಗೆ ಯಾರೋ ಬೀಳಲಿ, ಆದರೆ ಒಂದು ಪಾಪ ಅಮಾಯಕ ಮಗಳನ್ನು ಬಲಿಪಶುವಾದ ಈ ದಿವಸ ಬಾಗ್ವಾನ್ ಸಮಾಜ ಹಾಗೂ ವ್ಯಾಪಾರಸ್ಥರ ಸಂಘ ಅವರು ಕೂಡ ಯಾವತ್ತೂ ಅವರ ದುಃಖದಲ್ಲಿ ಶಾಮೀಲಾಗಿ ನಾವು ಅವರ ದುಃಖವನ್ನು ನಮ್ಮ ದುಃಖವತ್ತು ಹೇಳಿಕೆಯಿಂದ ಇವತ್ತು ಬಯಸುತ್ತಾ ಈ ಕ್ಯಾಂಡಲ್ ಮಾರ್ಚನ್ನು ಅವರ ಪರವಾಗಿ ಗಾಂಧಿ ಚೌಕ್ ಈ ಕ್ಯಾಂಡಲ್ ಮಾರ್ಚನ್ನು ನಾವು ಗಾಂಧಿ ಚೌಕ್ ವೃತ್ತದಿಂದ ಅಂಬೇಡ್ಕರ್ ವೃತ್ತದಲ್ಲಿ ತಗೊಂಡು ಬಂದ್ಕೆಶಿಂದ ಇಲ್ಲೇ ಭಾಳ ಶಾಂತಿಪ್ರಿಯವಾಗಿ ಅವರಿಗೊಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಕತ್ತೀವಿ। ನಾವು ಎಲ್ಲ ನಮ್ಮ ಬಾಂಧವರಿಗೆ ಬಂದಿದ್ದಂಥ ಎಲ್ಲರಿಗೆ ನಾನು ತುಂಬ ಧನ್ಯವಾದವನ್ನು ಹೇಳ್ತಾ मोइनुद्दीन बेड़गी जमात की जानिब से और हमारे मर्चेंटों की जानिब से कहना ये चाहता हूँ कि जो हमारे बीजापुर में जो नाजुक
इस घटना हुई है, इस घटना के हम खिलाफ हैं और इसके लिए जो भी हमारे साथ यहाँ पर आए हैं उसके दाना मदोई के गम में साथ हैं। इतना कहते मैं अपनी जगह लेता हूँ। ಎಲ್ಲರಿಗೂ ನಿಮ್ಗೆ ಗೊತ್ತಿರೋ ಹಾಗೆ 19ನೇ ಡಿಸೆಂಬರ್ 2017 ಅವತ್ತೊಂದು ನಡಿಬಾರ್ದಂಥ ಒಂದು ನಡೆದ ಘಟನೆ ನಿಮ್ಗೆ ಗೊತ್ತಿರೋ ವಿಷಯ. ಅವತ್ತು ಒಂದು 14 ವರ್ಷದ ಬಾಲಕಿ ಸ್ಕೂಲಿಂದ ಬರಬೇಕಾದ್ರೆ ಅವಳ ಮೇಲೆ ಒಂದು ಸಾಮೂಹಿಕ ಅತ್ಯಾಚಾರ ಆಯಿತು. ಅದಷ್ಟೇ ಅಲ್ಲ, ಸುಮಾರು 5 ವರ್ಷಗಳ ಹಿಂದೆ ಕೂಡ 16ನೇ ಡಿಸೆಂಬರ್ 2012ರಲ್ಲಿ ದೆಹಲಿಯಲ್ಲಿ ಒಂದು 23 ವರ್ಷದ ಯುವತಿ ಮೇಲೆ ಕೂಡ ಅದೇ ರೀತಿಯ ಒಂದು ಸಾಮೂಹಿಕ ಅತ್ಯಾಚಾರ ನಡೀತು. ಅದು ಬರೀ ದೆಹಲಿ ಅಷ್ಟೇ ಅಲ್ಲ, ದೇಶ ಅಷ್ಟೇ ಅಲ್ಲ, ಒಂದು ಮಾನವೀಯತೆ ಮೇಲೆ ಒಂದು ಪ್ರಶ್ನೆ ಚಿಹ್ನೆ ಆಗಿತ್ತು. ಆ ಘಟನೆಯ ನಂತರ 5 ವರ್ಷ ಆಯಿತು. ಇನ್ನುವರೆಗೂ ಅವರು ಯಾರು ಕಲ್ಪಿಸಿದ್ದಾರೆ ಇನ್ನುವರೆಗೂ ಅವ್ರಿಗೂ ಶಿಕ್ಷೆ ಪೂರ್ಣ ಆಗಿಲ್ಲ. ಇನ್ನೂ ಕೂಡ ಅವರು ರಿವ್ಯೂ ಪಿಟಿಷನಲ್ಲಿ ಹಾಕೋದ್ರಲ್ಲಿದ್ದಾರೆ. ಇದರಿಂದ ಏನಾಗ್ತಾ ಇದೆ, ಈ ಘಟನೆಗಳು ದಿನದಿನಕ್ಕೂ ಹೆಚ್ಚಾಗ್ತಾ ಇದ್ದಾವೆ. ಆ ಘಟನೆ ಮತ್ತು ದೆಹಲಿಯ ಘಟನೆ ಮತ್ತು ಬಿಜಾಪುರದ ಘಟನೆ ಮಧ್ಯೆ ಸಾವಿರಾರು ಘಟನೆಗಳು ನಡೆದಿದ್ದಾವೆ. ಅದರಲ್ಲಿ ಎಷ್ಟೋ ಜನ ರಿಪೋರ್ಟ್ ಕೂಡ ಮಾಡಿಲ್ಲ. ಏಕೆಂದರೆ ಸಮಾಜದ ಹೆದರಿಕೆಯಿಂದ ಏನು ಅಂದ್ಕೊತಾರೋ, ಯಾರೇನಂತಾರೆ ಅಂತ. ಇದು ಯಾಕೆ ಅಂದರೆ ಹಲವಾರು ಕಾರಣಗಳಿದ್ದಾವೆ. ಪೊಲೀಸ ವರ್ತನೆ ಆಗಿರ್ಬೋದು ಅಥವಾ ಸರ್ಕಾರದ ವರ್ತನೆ ಆಗಿರ್ಬೋದು. ಇದರಿಂದ ಈ ರೀತಿ ಘಟನೆಗಳು ನಮ್ಮ ಮುಂದೆ ಕಂಡು ಬರ್ತಾ ಇದ್ದಾವೆ. ಇವತ್ತು ಈ ದಿನ ನೀವು ನೋಡ್ತಾ ಇರಬೇಕು, ಬಿಜಾಪುರದಲ್ಲಿ ಹಲವಾರು ಸಂಘಟನೆಗಳು ಇವತ್ತು ಒಂದು ಶೋಕಾಚರಣೆಯನ್ನು ಆಚರಿಸ್ತಾ ಇದ್ದಾರೆ. ಇದು ಬರೀ ಬಿಜಾಪುರ ಜನತೆ ಅಷ್ಟೇ ಅಲ್ಲ, ಇದೊಂದು ಮಾನವೀಯತೆಯಾಗಿ ಇವತ್ತು ಎಲ್ಲರೂ ಒಂದೇ ಧ್ವನಿಯಲ್ಲಿ ಆ ಘಟನೆಯನ್ನು ಖಂಡಿಸ್ತಾ ಇದ್ದಾರೆ. ಸೊ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ಳೋದೇನೆಂದರೆ, ಅವರ ಕುಟುಂಬದವರಿಗೂ ಅವರು ಪರಿವಾರದವರಿಗೆ ಭಗವಂತ ಒಂದು ಈ ಮುಂಬರೋ ದಿನಗಳನ್ನು ಎದುರಿಸಲು ಶಕ್ತಿ ಮತ್ತು ಧೈರ್ಯ ಕೊಡಲಿಕ್ಕಂತೂ ಆಶಿಸಿ, ಮತ್ತೆ ನಮ್ಮ ಬಿಜಾಪುರದ ಮಗಳಾದಂಥ ದಾನೇಶ್ವರಿ ಮತ್ತೆ ಹುಟ್ಟಿ ಬರಲಿ ಅಂತ ನಾವು ಭಾವಿಸ್ತೀವಿ. ರೋಹನ್ ಐನಾಪುರ್. ತಾಜ್ ಸೋಷಲ್ ನಮಗೂ ಸ್ವಲ್ಪ ಕನ್ನಡ ಮೀದು ಆಗ್ತದ, ಬಟ್ ನಾ ಹಿಂದಿದಲ್ಲಿ ಮಾತಾಡತ್ತೀನಿ. ನಮ್ಮದು ಬಿಜಾಪುರದಲ್ಲಿ ಈಗ 41 ನಡೆದ 41 ಇಯರ್ಸ್ ನಡೆದದ. ಬಟ್ ಇದರಲ್ಲಿ ಇನ್ನೂ ತನಕ ಬಿಜಾಪುರದಲ್ಲಿ ಇಂಥ ಕತೆ ಆಗಿಲ್ಲ ಇದು. ಬಟ್ ಎಲ್ಲರದು ಎಲ್ಲ ನಮ್ಮ ಅಸೋಸಿಯೇಷನ್ ಗ್ರೂಪ್ ಅವರು ಮತ್ತು ಯಂಗ್ ಗ್ರೂಪ್ ಅವರು, ಯಂಗ್ ಹುಡುಗರವರು ಇದು ಹಿಂಗೆ ಮಾಡೋನು. ಬಟ್ ಇನ್ನೂ ತನಕ ಹಿಂಗೆ ಆಗಿಲ್ಲ. ಈ ಥರ ಆಗಿದ್ರೆ ನಾವು ಎಲ್ಲ ಕೂಡ ಇದು ಪೊಲೀಸ್ ಅವರು ನಮ್ಮದು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಸುಧಾ ನಾವು ಅವ್ರಿಗೂ ತೊಗೋದು ಕಿಸಿ ಪೊಲೀಸ್ ಕೈಯಾಗ ಕೊಡ್ತಾರೆ ಹೊಡೆದ ಕಿಸಿ. ನಮಗೂ ಅಸೋಸಿಯೇಷನ್ಗೂ ಎಲ್ಲ ಸಪೋರ್ಟ್ ಬೇಕು. ಮತ್ತು ಎಲ್ಲರೂ ಇದು ನಮ್ಮ ಪ್ರೆಸ್ ರಿಪೋರ್ಟರು ಸಪೋರ್ಟ್ ಕೊಡ್ಲತ್ತಾರ. ಇದರ ಬಳಿಕ ಇದರದು ನಮ್ಮದು ತಾಜುದ್ದೀನ್, ನಮ್ಮ ಹೆಸರು ತಾಜುದ್ದೀನ್ ಇದೆ. ನಾವು ಇವು एसोसिएशन के लाल बहादुर शास्त्री मार्केट एसोसिएशन के और ताज सुल्तान और खबरों के लिए देखते रहिए बी न्यूज़ नेशन।